ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಇಲ್ಲಿ ಅಮಾಯಕನೋರ್ವ ಬಲಿಯಾಗಿರುವಂತಹ ದುರ್ಘಟನೆ ನಡೆದಿದೆ. ದೇವನಹಳ್ಳಿ ಸಬ್ ಡಿವಿಷನ್ ಬೆಸ್ಕಾಂ ಅಧಿಕಾರಿಗಳ ಎಡವಟ್ಟಿನಿಂದಾಗಿ ಅಮಾಯಕ ವ್ಯಕ್ತಿಯ ಸಾವಾಗಿದೆ. ನಿನ್ನೆ ಸಂಜೆ ಕಂಬಕ್ಕೆ ಹತ್ತಿರುವಾಗ ಕರೆಂಟ್ ಶಾಕ್ ಹತ್ತಿದ್ದು ಈಗ ಆತ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ದೇವನಹಳ್ಳಿ ತಾಲೂಕಿನ ಬೆಟ್ಟಕೋಟೆಯ ಜಯರಾಮ್ ಮೃತಪಟ್ಟಿರುವ ದುರ್ದೈವಿ. ಜಯರಾಮ್ ಸಾವನ್ನಪ್ಪಿದ್ದು ಇತ್ತ ಸ್ಥಳೀಯ ಸಿಬ್ಬಂದಿ ಫೋನ್ ಅನ್ನು ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರಂತೆ. ಸಾವಿನ ಪ್ರಕರಣವನ್ನ ಮುಚ್ಚಿ ಹಾಕೋದಕ್ಕೆ ಸಿಬ್ಬಂದಿಯಿಂದ ಸಂಚು ಕೂಡ ನಡೀತಾ ಇದೆ ಅನ್ನೋದರ ಕುರಿತು ಮಾಹಿತಿ ಸಿಕ್ಕಿರುವಂಥದ್ದು. ಇವರ ದಿವ್ಯ ನಿರ್ಲಕ್ಷ್ಯದಿಂದಾಗಿ 45 ವರ್ಷದ ಜಯರಾಮ್ ಈಗ ಸಾವನ್ನಪ್ಪಿದ್ದಾರೆ. ನೋಡಿ, ಅವರು ಮನೆಗೆ ಆಧಾರವಾಗಿದ್ದ ಜಯರಾಮ್ ಸಾವನ್ನಪ್ಪಿದ್ದು ಕುಟುಂಬಸ್ಥರು ಈಗ ಕಂಗಾಲಾಗಿದ್ದಾರೆ. ಪ್ರಕರಣದ ಬಗ್ಗೆ ಚನ್ನರಾಯಪಟ್ಟಣ ಪೊಲೀಸರಿಂದ ಎಫ್ಐಆರ್ ಕೂಡ ದಾಖಲಾಗಿದೆ. ಲೈನ್ ಮ್ಯಾನ್ ಸಂತೋಷ್, ಜೆಇ ಯೋಗೇಶ್ ಹಾಗೆ ಎಡಬ್ಲ್ಯೂ ಲಕ್ಷ್ಮೀಕಾಂತ್ ಈ ಮೂವರ ವಿರುದ್ಧ ಬೂದಿಗೆರೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿರುವಂಥದ್ದು. ದೇವನಹಳ್ಳಿ ಸಬ್ ಡಿವಿಷನ್ ಬೆಸ್ಕಾಂ ಅಧಿಕಾರಿಗಳ ಎಡವಟ್ಟಿನಿಂದಾಗಿ ವ್ಯಕ್ತಿಯೋರ್ವ ಬಲಿಯಾಗಿರುವಂತಹ ಘಟನೆ ನಡೆದಿದೆ. ನಿನ್ನೆ ಸಂಜೆ ಈತ ಕಂಬಕ್ಕೆ ಹತ್ತಿದಂತಹ ಸಂದರ್ಭದಲ್ಲಿ ಕರೆಂಟ್ ಶಾಕ್ ತಗುಲಿ ಸಾವನ್ನಪ್ಪಿದ್ದಾರೆ. ಇನ್ನು ಸಾವಿನ ಪ್ರಕರಣವನ್ನ ಮುಚ್ಚಿ ಹಾಕೋದಕ್ಕೆ ಇಲ್ಲಿ ಬೆಸ್ಕಾಂ ಸಿಬ್ಬಂದಿ ಸಂಚನ್ನ ಕೂಡ ರೂಪಿಸಿದ್ದಾರೆ ಅನ್ನೋದ್ರ ಕುರಿತು ಮಾಹಿತಿ ಇರುವಂತದ್ದು. 4 ಗಂಟೆಗೆ ಸಂತೋಷ್ ಅಂತ ಕರ್ಕೊಂಡೋಗಿದ್ದು ಸರ್. 4 ಗಂಟೆಗೆ ಕರ್ಕೊಂಡೋಗಿ ಅವರೇ ಫೋನ್ ಮಾಡ್ಬಿಟ್ಟವ್ರೆ. ಫೋನ್ ಮಾಡ್ಕೊಂಡು ಹಂಗೆ ನಡ್ಕೊಂಡು ಹೋಗೋರೆ. ಕರ್ಕೊಂಡೋಗಿದ್ದು ನಿಜನೇ ಸಂತೋಷ. ಏನಾಯ್ತು ಅವ್ರಿಗೆ ಕರೆಂಟ್ ಸಿಕ್ಕಿ ಇದಾಗಿರೋದು, ಆಮೇಲೆ ಇದು ಹಾರ್ಟ್ ಅಟ್ಯಾಕ್ ಆಗಿರೋದು ಅಂತ ಹಂಗೆ ಹೇಳ್ತಾವ್ರಿ ಸರ್. ಅವ್ರು ಮೃತಪಟ್ಟವ್ರು ನಿಮ್ಗೆ ಏನಾಗ್ಬೇಕು? ಯಾರು ಅವ್ರು ಈಗ ಮೃತಪಟ್ಟಿದ್ರು ಸಾವನ್ನಪ್ಪ ಅವರಲ್ಲ, ಅವ್ರು ನಿಮ್ಗೆ ಏನಾಗ್ಬೇಕು? ಯಜಮಾನ್ರು ಇಬ್ರು ಹೆಣ್ಮಕ್ಳೆ. ಅವ್ರ ಮನೆಯಿಂದ ಕರ್ಕೊಂಡು ಹೋಗ್ಬೇಕಾದ್ರೆ ನೀವು ಅಲ್ಲಿದ್ರ? ನಾವಿರಿಲ್ಲ, ನಾವು ತೋಟ ಕೆಲ್ಸಕ್ಕೆ ಹೋಗಿದ್ರಿ ಸರ್. ಅವ್ರು ಎಷ್ಟು ವರ್ಷದಿಂದ ಕೆಲಸ ಮಾಡ್ಕೊಂಡಿದ್ರು? ಅವ್ರು ಒಂದ್ 25 ವರ್ಷದಿಂದ ಯಾರು ಸಿಕ್ಕಿದ್ರ ಅವ್ರ ಜೊತೆಲೆಲ್ಲ ಹೋಗೋರು. ಅವ್ರಿಗೇನು ಆಗಿರ್ಲಿಲ್ಲ. ಮನೇಲೆ ಅವರು ಬೆಳಗ್ಗೆಯಿಂದ ಸಂಜೆ 4 ಗಂಟೆವರೆಗೂ ಮನೇಲೆ ಇದ್ರು. ಅವರು ಯಾವ ಕಡೆನೂ ಹೋಗಿರ್ಲಿಲ್ಲ. ಏಕಾಏಕಿ ಏನ್ ಮಾಡಿದ್ರು ಅಂದ್ರೆ, KAB ನಲ್ಲಿ ಕೆಲಸ ಮಾಡ್ತಾ ಇರುವಂತ ಸಂತೋಷ್ ನಮ್ಮ ಚಿಕ್ಕಪ್ಪ ಅವ್ರ ಮನೆ ಹತ್ರ ಬಂದು ಅವ್ರ ಏನ್ ಮಾಡಿದ್ರು ಅಂದ್ರೆ, ನಮ್ ಚಿಕ್ಕಪ್ಪನ ಅವ್ರ ಜೊತೆಲಿ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋಗಿ ಅದೆಲ್ಲೋ ಬೆಟ್ಟಕೋಟೆ ಅಂತ ಗ್ರಾಮದಲ್ಲಿ ಹೋಗಿ ಇದೆ ಅಂತೇಳಿ ಅಲ್ಲಿ ಏಕಾಏಕಿ ಅಲ್ಲಿ ಲೈಟ್ ಹತ್ತು ಉರಿತಾ ಇರುವಂತದ್ದು, ಯಾವುದೇ ತರ ಆಫ್ ಆಗಿರ್ಲಿಲ್ಲ, ಏನೂ ಆಗಿರ್ಲಿಲ್ಲ ಅಂತ ಒಂದು ಅವರು ಯಾವುದೇ ಅಧಿಕಾರಿಗಳಿಗೆ ಅವರು ಇನ್ಫಾರ್ಮೇಶನ್ ಮಾಡ್ದಲೇನೆ ಅವ್ರು ಹೋಗಿ ಅವರು ಏಕಾಏಕಿ ಹತ್ತಿಸಿ ಅವರನ್ನ ಅಲ್ಲಿ ವಿದ್ಯುತ್ ಸ್ಪರ್ಶದಿಂದ ಅವರು ಸಾವನ್ನಪ್ಪಂಗ ಮಾಡಿಸಿದ್ದಾರೆ. ಅಲ್ಲಿ 11 kV ಇಂದ ಅವರು ಬಿದ್ದು ಅವರಿಗೆಲ್ಲ ಕೈಯಲ್ಲಿ ಮತ್ತೆ ಕಾಲಲ್ಲೂ ಮತ್ತೆ ಎಲ್ಲಾ ಕಡೆಯಲ್ಲೂ ಕರೆಂಟ್ ಶಾಕ್ ಹೊಡೆದಿರುವಂತ ಮಾರ್ಕ್ ಗುರುತುಗಳು ಆಗಿದಾವಲ್ಲಿ. ಆಮೇಲೆ ತಲೆ ಮೇಲೆ ಒಂದು ಬಲವಾಗಿ ಬಿದ್ದಿರುವಂತದ್ದು ಆಗಿದೆ, ಅದು ರಕ್ತ ಬರುವಂತದ್ದು. ಅವ್ರಿಗೆ ತುಂಬಾ ತೊಂದರೆ ಆಗಿದೆ. ತುಂಬಾನೇ ಅವ್ರಿಗೆ ಈ ಮಾಡಿರುವಂತದ್ದು KAB ಕಡೆ ಒಂದು ನಿರ್ಲಕ್ಷ್ಯ ಕಡೆಯಿಂದನೇ ಇದೊಂದು ಅನಾಹುತ ಇದಾಗಿರುವಂತದ್ದು. ಇದಕ್ಕೆ ನಮಗೆ ಅವ್ರಿಗೆ ಅವರು ಯಾರಿದ್ದಾರೆ ನೋಡಿ, ಆ ಮಕ್ಕಳಿಗೂ ಅವ್ರಿಗೆಲ್ಲ ಪರಿಹಾರವನ್ನು ಕೊಡಲೇಬೇಕು.